ಇಡೀ ಕರ್ನಾಟಕ ಚರಿತ್ರದಲ್ಲಿ SITಗೆ ಪೊಲೀಸ್ ಠಾಣೆ ಅಧಿಕಾರ ಕೊಟ್ಟಿರೋದು ಇದು ಧರ್ಮಸ್ಥಳದ ಪ್ರಕರಣದಲ್ಲಿ ಮಾತ್ರ ಅನ್ನೋದು ಕೂಡ ಸ್ಪಷ್ಟತೆ. ಈಗ ಈ ರೋಲ್ ಕಾಲ್ ಟೀಮ್ ಏನು ಹೇಳ್ತಾ ಇದ್ದಂದ್ರೆ ಅವರೇ ಕೇಸ್ ಹಾಕಿದ್ರು, ಅವರೇ ಕಿತ್ತಾಕಿದ್ದಾರೆ, ಅವರೇ ಅವ್ರಿಗೆ ಬುದ್ಧಿ ಇಲ್ಲ ಅಂತೀನಿ, ಅರಿವು ಕಾನೂನು ನಾಲೆಡ್ಜ್ ಇಲ್ಲ ಅಂತೀನಿ. ಅದು ರೋಲ್ ಕಾಲ್ ಗ್ರೂಪ್ ಅಂತೀನಿ, ಅವ್ರಿಗೆ ಅರಿವೇ ಇಲ್ಲ ಅಂತೀನಿ, ಮೂರ್ಖರು ಅಂತೀನಿ, ಕಾನೂನು ಇಲ್ಲದೆ ಮಾತಾಡೋದು. ಸ್ವಾಗತ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇ ಕೂಡ ಸಿಕ್ಕಿರುವಂತದ್ದು. SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಕ್ಕಿರುವಂತದ್ದು. ಅಂತ ಹೇಳಿದ್ರೆ ಗಿರೀಶ್ ಮಟ್ಟನ್ ಅವರಾಗಿರ್ಬೋದು, ಜಯಂತಿ ಅವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗಿರ್ಬೋದು, ವಿಠಲ್ ಗೌಡ್ರು ಆಗಿರ್ಬೋದು, ಇವರಿಗೆ SIT ನೋಟಿಸ್ ಅನ್ನು ಕೂಡ ಕೊಡುತ್ತೆ ಹಾಜರಾಗಬೇಕು ಅನ್ನುವಂತಹ ವಿಚಾರದಲ್ಲಿ ತನಿಖೆಗೆ. ಆನಂತರ ಅಡ್ವೊಕೇಟ್ ಆಗಿರ್ತಕ್ಕಂತಹ ಬಾಲನ್ ರವರನ್ನು ಅಪ್ರೋಚ್ ಆದ ನಂತರ ಅದಕ್ಕೆ ಈಗ ಸ್ಟೇ ಕೂಡ ಸಿಕ್ಕಿರುವಂತದ್ದು. ನಮ್ಮ ಜೊತೆಗೆ ಬಾಲನ್ ರವರೇ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ ಏನ್ ವಿಚಾರ ಅಂತೇಳಿ. ಒಂದಷ್ಟು ಜನ ಬಿಂಬಿಸ್ತಾ ಇದ್ದಾರೆ 39/2025 ಧರ್ಮಸ್ಥಳದಲ್ಲಿ ಏನು ಪ್ರಕರಣ ದಾಖಲಾಗಿತ್ತು ಅದುವೇ ಸ್ಕ್ವಾಶ್ ಆಗಿದೆ, ಇನ್ನು SIT ತನಿಖೆ ಮುಂದುವರಿಯುವುದಿಲ್ಲ, SIT ತನಿಖೆ ಹಳ್ಳ ಹಿಡಿದಿದೆ ಈ ಕಾರಣದಿಂದಾಗಿ ಅಂತೇಳಿ ಅದರ ಕ್ಲಾರಿಫಿಕೇಶನ್ ನಾನು ಕೇಳ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಅಡ್ವೊಕೇಟ್ ಬಾಲನ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಈ ಕೇಸೇ ನಿಂತೋಯ್ತು, ಕೇಸೇ ಹಳ್ಳ ಹಿಡಿದೋಯ್ತು, ನೀವು ಹಾಕಿದ ವಕಾಲತ್ತಿದ್ದ ಅಂತೇಳಿ ಜನರು ಹೇಳ್ತಾ ಇದ್ದಾರೆ, ಇದರ ಬಗ್ಗೆ ಏನು ನಿಮ್ಗೆ ಮೊದಲ ಪ್ರತಿಕ್ರಿಯೆ? ಈಗ ಧರ್ಮಸ್ಥಳದಲ್ಲಿ 50 ವರ್ಷದಿಂದ ಚರಿತ್ರ ತಗೊಂಡ್ರೆ ಕೊಲೆ, ಊತಾಕೋದು, ಅತ್ಯಾಚಾರ, ಹಿಂಸಾಚಾರ, ಮೋಸ, ವಂಚನೆ, ದ್ರೋಹ ಇದೆಲ್ಲ ಕೂಡ ನಡೀತಾ ಇದೆ. ವೇದವಲ್ಲಿಯಿಂದ ಪದ್ಮಲತಾ, ಸೌಜನ್ಯಕ್ಕೆ ಒಂದು 20 ದಿವಸಕ್ಕೆ ಮೊದಲು ಆನೆ ಮಮತ, ಅವನ ತಂಗಿ ಲಕ್ಷ್ಮಿ, ಯಮುನಾ, ಸೊ ಹಲವಾರು ಪ್ರಕರಣಗಳು ಇದೆ. ಈಗ ಪೊಲೀಸರು ಅಲ್ಲಿರೋ ಪೊಲೀಸರೆಲ್ಲ ಅದು ಒಂದು ರಾಜ್ಯಾಂಗ, ಫೀಪ್ಡಮ್ ಅಂತಾರೆ ಇಂಗ್ಲೀಷಲ್ಲಿ. ಆ ಫೀಪ್ಡಮ್ನಲ್ಲಿ ಚಾಲಾಗಲ್ ಥರ ಪೊಲೀಸರು ಇದ್ದರು ಅನ್ನೋದು ಕೂಡ ನಿಜ ಆಯಿತು. ಈಗ ಕ್ರೈಮ್ ನಂಬರ್ 39/2025 ಅದು ದೂರು ನಾನು ಓದಿದ್ದೀನಿ, ಕಂಪ್ಲೀಟ್ ದೂರು ಓದಿದ್ದೀನಿ. ಪೊಲೀಸರು 302 ಈಗ 103 ಆ BNS ಕೊಲೆ ಪ್ರಕರಣ, ಅದರಲ್ಲಿ ಬರೋದೆಲ್ಲ ಕೊಲೆ, ಊತಾಕೋದು, ಸಾಕ್ಷಿ ನಾಶಪಡಿಸೋದು, ಇಷ್ಟು ವಿಷಯಗಳು ಅದಿದೆ. ಅಂದರೆ ಕೊಲೆ ಕೇಸು ದಾಖಲು ಮಾಡಿರಬೇಕು. ಅದಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಏನೇನು ಸೆಕ್ಷನ್ಗಳೆಲ್ಲ ಇದೋ ಅದನ್ನು ಹಾಕಿರಬೇಕು. ಬಟ್ ಸ್ಥಳೀಯ ಪೊಲೀಸರು 211E ಆಫ್ BNS ಅಲ್ಲಿ ಯಾಕೆ ರಿಜಿಸ್ಟರ್ ಮಾಡಿದ್ದಾರೆ ಅನ್ನೋದು $1 ಬಿಲಿಯನ್ ಕ್ವಶನ್ ಮಾರ್ಕ್. ಅದು ತಪ್ಪು ಸೆಕ್ಷನ್, ಅದು ಹಾಕಿರಬಾರದು. ಒಂದು. ಎರಡನೇದು, ಅದು ನಾನ್ ಕಾಗ್ನಿಸಬಲ್ ಅಫೆನ್ಸು. ನಾನ್ ಕಾಗ್ನಿಸಬಲ್ ಅಫೆನ್ಸ್ 174 ಸಬ್ಸೆಕ್ಷನ್ 1 ಪ್ರಾವಿಷೋ 1 ಪ್ರಕಾರ ದೂರುದಾರನ ನೀವು ದೂರು ಕೊಟ್ಟಿದ್ದೀರಾ, ಇದು ನಾನ್ ಕಾಗ್ನಿಸಬಲ್ಲು, ನೀವು ನ್ಯಾಯಾಧೀಶರು ಅಂದರೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಆದೇಶ ಪಡೆದು ಬನ್ನಿ ಅಂದು ಪ್ರಾವಿಷನ್. ಅದು ಅದನ್ನು ಪೊಲೀಸರು ಮಾಡೋದಿಲ್ಲ, ಅವರೇ ಹೋಗ್ತಾರೆ. ಯಾಕೆ ಹೋದ್ರು? ಕಾನೂನು ಗೊತ್ತಿಲ್ವಾ? ಗೊತ್ತಿದ್ದು ಹೋದ್ರ ಅನ್ನೋದು ಇನ್ನೊಂದು ಪ್ರಶ್ನೆ. ಅವರೇ ರಿಜಿಸ್ಟರ್ ಮಾಡಿದ್ದಾರೆ, ಅದು ಕಾನೂನಿಗೆ ಬಾಹಿರ, ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದು ನಮ್ಮ ನ್ಯಾಯಾಧೀಶರ ಹತ್ರ ಹೋಗಿದ್ದಾರೆ, ಅವರು ಡೀಟೇಲ್ಡ್ ಸ್ಪೀಕಿಂಗ್ ಆರ್ಡ್ರ್ ಬರಿಬೇಕು, ಅವರು ಪರ್ಮಿಟೆಡ್ ಅಂದು ಬರೀತಾರೆ. ಅದನ್ನು ಕೂಡ ನಾನು ಓದಿದೆ, ಅದು ಕೂಡ ಕಾನೂನು ಬಾಹಿರವಾಗೇ ಇದೆ. ಅದು ಹೆಂಗೆ ಮಾಡಿದ್ರು ಅನ್ನೋದು ಇನ್ನೊಂದು ಪ್ರಶ್ನೆ. ಸೊ ನಾನ್ ಕಾಗ್ನಿಸಬಲ್ ಅಫೆನ್ಸು ಅದರಲ್ಲಿ 183 BNSS ಅಡಿಯಲ್ಲಿ ಅವನು ಭೀಮಾದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದಾರೆ ನ್ಯಾಯಾಧೀಶರು. ಅದರಲ್ಲಿ ಕೂಡ ಕೊಲೆ, ಹಿಂಸಾಚಾರ, ಅತ್ಯಾಚಾರ, ಊತಾಕೋದೆಲ್ಲ ಇದೆ. ತದನಂತರ ಕೂಡ 211 ಏನೇ
ಕಂಟಿನ್ಯೂ ಆಗುತ್ತೆ. ಅದನ್ನು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ನೋಡಿ, ಅದು ಎಲ್ಲರಿಗೂ ಒಂದು ಭರವಸೆ ಇತ್ತು, ಸಿಟ್ಟು ಏನೋ ಮಾಡ್ತಾರೆ ಎಂದು. ಈಗ ಈ ಸಂದರ್ಭದಲ್ಲೇ ಈಗ ಸಿಟ್ಟು ಕಾನ್ಸ್ಟಿಟ್ಯೂಟ್ ಮಾಡಿದ್ದು, ನಾನು ಕೂಡ ಮುಖ್ಯಮಂತ್ರಿಗೆ ಒಂದು ಮನವಿ ಕೊಟ್ಟೆ. ಆದರೆ ಕಾನ್ಸ್ಟಿಟ್ಯೂಟ್ ಮಾಡಿದ್ದು ರೆಫರೆನ್ಸು ವುಮನ್ ಕಮಿಷನ್ ಅವರು ಒಂದು ಡೀಟೈಲ್ಡ್ ಪತ್ರ ಬರೀತಾರೆ. ಆ ಪತ್ರವನ್ನು ಓದಿದರೆ ಗೊತ್ತಾಗುತ್ತೆ, ಅಲ್ಲಿ ಹಲವಾರು ಕೊಲೆ ಪ್ರಕರಣಗಳು ಆಗಿದೆ. 1983 ಇಸ್ವಿಯಲ್ಲಿ ಅಲ್ಲಿ ಕೊಲೆಗಳಾಗುತ್ತೆ, ಸಾವು ನೋವಾಗುತ್ತೆ ಎಂದು ಅಸೆಂಬ್ಲಿಯಲ್ಲಿ ರೈಸ್ ಮಾಡ್ತಾರೆ. ಆಮೇಲೆ ಉಗ್ರಪ್ಪ ಕಮಿಟಿ ಕೂಡ ನಿರ್ಣಯ ಆಗುತ್ತೆ, ಅದರಲ್ಲಿ ಅವರು ಕೂಡ ಬರೀತಾರೆ, ಇಲ್ಲಿ ಸಾವುಗಳು, ಹಿಂಸಾಚಾರ, ಅತ್ಯಾಚಾರ, ಊತಾಕೋದು, ಕೊಲೆ ಇದೆಲ್ಲ ನಡೀತಾ ಇದೆ ಎಂದು ರಿಪೋರ್ಟ್ ಇದೆ. ಒಂದು ಲಾಡ್ಜಲ್ಲಿ ಯಾರಾಗಲೂ ಹೋಗಿ ಸ್ಟೇ ಮಾಡಿದರೆ ID ಕಾರ್ಡ್ ಕೊಡಲೇಬೇಕು, ಲಾಡ್ಜಲ್ಲಿ ರಿಜಿಸ್ಟರ್ ಇರಲೇಬೇಕು, ರಿಜಿಸ್ಟರ್ ಮಾಡ್ತಾರೆ. ಅಲ್ಲಿ ಸ್ಟೇ ಮಾಡಿರೋರು ಸತ್ತೋಗ್ತಾರೆ. 424 ಹೆಣಗಳು ಬಿದ್ದಿದೆ. ಡಾಕ್ಯುಮೆಂಟ್ ಹೆಣಗಳು 74 ಲಿಸ್ಟ್ ಇದೆ. ಅದು 2002 2012 74 ಡಾಕ್ಯುಮೆಂಟೆಡ್ ಡೆತ್ಸ್. ಅವ್ರು ಕೇಳಿದ್ದಾರೆ, ಯಾರು ರೋಲ್ ಕಾಲ್ ಗ್ರೂಪ್ ಏನಿದ್ದಾರೆ, ಎಲ್ಲಿದೆ ದಾಖಲಾತಿ? ನನ್ನನ್ನೇ ಕೇಳಿದ್ದಾರೆ. ದಾಖಲಾತಿ ಇದೆ, ಇಟ್ಸ್ ಅ ಡಾಕ್ಯುಮೆಂಟೆಡ್ ಡೆತ್ಸ್ ಅಂದೇ ಹೇಳ್ತೀನಿ. ಆಗಸ್ಟ್ 6 SITನ ಪೊಲೀಸ್ ಸ್ಟೇಷನ್ ಅಂದು ಡಿಕ್ಲೇರ್ ಮಾಡಿ ಕೂಡ ಆದೇಶ ಆಗುತ್ತೆ, ಸೂಚನೆ ಬರುತ್ತೆ, ಅಧಿಸೂಚನೆ ಬರುತ್ತೆ. ಅಂದರೆ ಇಡೀ ಕರ್ನಾಟಕ ಚರಿತ್ರದಲ್ಲಿ SITಗೆ ಪೊಲೀಸ್ ಠಾಣೆ ಅಧಿಕಾರ ಕೊಟ್ಟಿರೋದು ಇದು ಧರ್ಮಸ್ಥಳದ ಪ್ರಕರಣದಲ್ಲಿ ಮಾತ್ರ ಅನ್ನೋದು ಕೂಡ ಸ್ಪಷ್ಟತೆ. ಅಂದರೆ ಸಿಟ್ ಅನ್ನೋದು ಏನಾಗಲಿ FIRಗಳು ನೋಂದಣಿ ಮಾಡ್ಬೋದು, ತನಿಖೆ ಮಾಡ್ಬೋದು. ಈ ಡಾಕ್ಯುಮೆಂಟೆಡ್ ಡೆತ್ಸ್ 74 ಇದೆ. ನನ್ನ ಪ್ರಕಾರ 74 FIR ರಿಜಿಸ್ಟರ್ ಮಾಡುವ ಅಧಿಕಾರ ಸಿಟ್ಟಿಗೆ ಇದೆ. ಆದರೆ ಕ್ರೈಮ್ ನಂಬರ್ 39/2025 ನೋಂದಣಿ ಮಾಡಿದ್ದು ಯಾವ ಪೊಲೀಸು? ಧರ್ಮಸ್ಥಳ ಪೊಲೀಸು. ಆ ಒಂದು FIR ಬಿಟ್ಟರೆ ಸ್ಪೆಷಲ್ ಪೊಲೀಸ್ ಸ್ಟೇಷನ್ ಅಂದು ಅಧಿಸೂಚನೆ ಆದ ನಂತರನೂ ಯಾಕೆ ಬೇರೆ ಮೊಕದ್ದಮೆ ರಿಜಿಸ್ಟರ್ ಮಾಡಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಆನ್ಸರ್ ಕೊಡಬೇಕಾಗುತ್ತೆ, ಯಾರು ಕೊಡಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ ನಾನು. ಸೊ ಇದು 23/8/2025 ಏನೋ ಆಗ್ತಾ ಇದೆ. ರಾಡಾರು, ಎಕ್ಸ್ಯೂಮೇಷನ್ನು, ಎಕ್ಸ್ಕವೇಷನು, ಬುರುಡೆಗಳು, ಮೂಳೆಗಳು ಏನು ಸಿಗ್ತಾ ಇಲ್ಲ. ನಾನು ಕೂಡ ಹೇಳಿದೆ, ಈಗ ಬೋನ್ ಅನ್ನೋದು, ಮೂಳೆ ಅನ್ನೋದು ಫಾಸ್ಫರಸ್ಸು, ಪ್ರೋಟೀನು, ಕ್ಯಾಲ್ಶಿಯಂ ಅಷ್ಟೇ. ಅದು ಕೋರ್ಸ್ ಆಫ್ ಟೈಮಲ್ಲಿ ಅಡಿಪಿಕ್ ಆಸಿಡ್ ಅನ್ನೋದು ಒಂದು ಸೃಷ್ಟಿ ಆಗುತ್ತೆ ಆಟೋಮೆಟಿಕ್ ಆಗಿ. ಈ ಬೋನ್ ಡಿಸ್ಇಂಟಗ್ರೇಟ್ ಆಗಿ ಮಣ್ಣು ಅದು 200 ವರ್ಷ ಆದ್ರೇನೋ DNA ಕಂಡುಹಿಡ್ಬೋದು ಅನ್ನೋದು ಕೂಡ ವಿಷಯ ನಾನು ಹೇಳಿದ್ದೀನಿ. ಅದು ಕೂಡ ಮಾಧ್ಯಮಗಳಲ್ಲಿ ಬಂದಿದೆ. ಈಗ ಅದು ಏನಾಗಿದೆ ಅನ್ನೋದು ರಿಪೋರ್ಟ್ ಬಂದಿಲ್ಲ ನಮಗೆ. ತನಿಖೆ ಡಿರೈಲ್ ಆಗಿದೆ ಅನ್ನೋದು ಕಂಡು ಬರ್ತಾ ಇದೆ. ರೀಸನ್ನು ಒಂದು 9 ಸೆಕ್ಷನ್ನು ಅಳವಡಿಸ್ತಾರೆ. ಕ್ರೈಮ್ ನಂಬರ್ 39/2025ಗೆ 9 ಸೆಕ್ಷನ್ ಅಳವಡಿಸ್ತಾರೆ. ಅದು ಉಲ್ಟಾ ಸೀದಾ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ, ಸುಳ್ಳು ನಿಜ ಆಗುತ್ತೆ, ಫ್ಯಾಕ್ಟು ಫಿಕ್ಷನ್ ಆಗುತ್ತೆ, ಫಿಕ್ಷನ್ನು ಫ್ಯಾಕ್ಟ್ ಆಗುತ್ತೆ. ಇದು ಗೊಂದಲಗಳು ಆಗಿದೆ. ಕಾರಣ ಸುಳ್ಳು ಪ್ರಕರಣ, ಸುಳ್ಳು ಸಾಕ್ಷಿ ಕೊಡೋದು, ಬೇರೆಯವ್ರನ್ನೇ ಶಿಕ್ಷೋದು, ಇದು ಎಲ್ಲನೂ ವಿಸಿಲ್ ಬ್ಲೋವರ್ಸ್ ಮೇಲೆ. ಅಂದರೆ ನ್ಯಾಯ ಬೇಕು, ಪ್ರಾಣಗಳು ನ್ಯಾಯ ಕೇಳುತ್ತೆ, ಜೀವಗಳು ನ್ಯಾಯ ಕೇಳುತ್ತೆ, ಸತ್ತವರು ನೊಂದವರು ನ್ಯಾಯ ಕೇಳ್ತಾರೆ. ಅದಕ್ಕೆ ನ್ಯಾಯ ಸಿಗಬೇಕೆಂದು ಹೋರಾಟಗಾರರು, ಹೋರಾಟ ಮಾಡೋರು, ಇವ್ರಿಗೆ ವಿರೋಧವಾದ ಸೆಕ್ಷನ್ಗಳು ಅಲ್ಲಿ ಅಳವಡಿಸಿದ್ದಾರೆ. ಒಂದು ಪಾಯಿಂಟು. ಎರಡನೇದು ವಿಟ್ನೆಸ್ ಸ್ಟೇಟ್ಮೆಂಟ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್. ಅದರಲ್ಲಿ ಸೂಪರ್ವೈಸರ್ ಅನ್ನೋ ಹೆಸರುಗಳು ಬರುತ್ತೆ, ಕೊಂದವ್ರಗಳ ಹೆಸರು ಬರುತ್ತೆ, ಊತಾಕಿದವ್ರ ಹೆಸರು ಬರುತ್ತೆ. ಯಾರಿಗೂ ನೋಟಿಸ್ ಕೊಟ್ಟಿಲ್ಲ. ವಾಯ್
ವೈ? ಸೊ ಅದಕ್ಕೆ ಯಾರು ಆನ್ಸರ್ ಕೊಡೋದು? ಯಾರಿಗೂ ಕೊಟ್ಟಿಲ್ಲ, ಅದ್ರ ಬಗ್ಗೆ ತನಿಖೆನೇ ಮಾಡಿಲ್ಲ ಸಿಟ್ಟು. ಏನು ಕಾರಣ? ತನಿಖೆ ಮಾಡೋಕ್ಕೆ ಗೊತ್ತಿಲ್ಲ ಅಂದೆಲ್ಲ ಹೇಳಕ್ಕೆ ಬರಲ್ಲ. 4 IPS ಆಫೀಸರ್ಸ್ ಇದ್ದಾರೆ, ಟೀಮ್ ಇದೆ, ಅಬ್ಸಲ್ಯೂಟ್ ಪವರ್ ಕೊಟ್ಟಿದ್ದಾರೆ. ಆ ಡೈರೆಕ್ಷನ್ನಲ್ಲಿ ತನಿಖೆ ಹೋಗ್ತಾ ಇಲ್ಲ ಅಂದು ನನಗೆ ಆಸ್ ಎ ಅಡ್ವೊಕೇಟು ಕಂಡು ಬರ್ತಾ ಇದೆ. ಅಂದರೆ ದಾರಿ ತಪ್ಪಿದೆ. ಯಾವ ಕಾರಣದಿಂದ ದಾರಿ ತಪ್ಪಿತು? 9 ಸೆಕ್ಷನ್ಸ್ ಅಳವಡಿಸಿದರೆ. ಗೊತ್ತಿತ್ತಾ ಗೊತ್ತಿಲ್ವಾ? ಕಾನೂನು ಅರಿವಿತ್ತಾ ಅರಿವಿಲ್ವಾ? ಅರಿವಿದ್ದು ಮಾಡಿದ್ರ ಅರಿವಿಲ್ಲದೆ ಮಾಡಿದ್ರ? ಯಾರೋ ಸೂಚನೆ ಮೇರೆಗೆ ಮಾಡಿದ್ರ ಅನ್ನೋದು ಕೂಡ ಪ್ರಶ್ನೆ. 9 ಸೆಕ್ಷನು ನ್ಯಾಯಾಧೀಶರಿಗೆ ಇರೋ ಅಧಿಕಾರ. ಅದಕ್ಕೆ ಸೆಕ್ಷನ್ನು 215 ಆಫ್ BNSS. ಈ ಸೆಕ್ಷನ್ಸ್ ಎಲ್ಲ ಅಲ್ಲಿದೆ. ಅದು ಪವರು ನ್ಯಾಯಾಧೀಶರಿಗೆ, ಪೊಲೀಸರಿಗೆ ಪವರ್ ಇಲ್ಲ. ಪೊಲೀಸರಿಗೆ ಯಾಕೆ ಪವರ್ ಇಲ್ಲ ಅಂದರೆ 379 BNSS ಕೋರ್ಟಲ್ಲಿ ಪಿಟಿಷನ್ ಆಗಬೇಕು. ನ್ಯಾಯಾಧೀಶರು ಪವರನ್ನು ಸಿಟ್ನವ್ರು ಯಾಕೆ ತಗೊಂಡ್ರು? ಗೊತ್ತಿತ್ತಾ ಗೊತ್ತಿಲ್ವಾ? ಬೇಕಂದ್ರೆ ತಗೊಂಡ್ರ? ಉದ್ದೇಶಪೂರ್ವಕವಾಗಿ ತಗೊಂಡ್ರ? ಅರಿವಿದ್ದು ತಗೊಂಡ್ರ? ಅರಿವಿಲ್ಲದೆ ತಗೊಂಡ್ರ? ಇದೆಲ್ಲ ಕೂಡ ಪ್ರಶ್ನೆ. ಅಂದರೆ ಡಿರೈಲ್ ಆಗೋಯ್ತು. ಈಗ ದೂರುದಾರ ಆರೋಪಿ ಆದ. ಯಾವ ಕೇಸಲ್ಲಿ ಅವನು ಸುಳ್ಳು ಸಾಕ್ಷಿ ಹೇಳಿದಾನೆಂದ ಆರೋಪಿನ, ಅಥವಾ ಅವನು ಕೊಟ್ಟಿರೋ ದೂರಲ್ಲಿ ಹೇಳಿಕೆಯಲ್ಲಿ ಕೊಲೆ ಅಂತಾನೆ ಅವನು ಕೊಲೆ ಮಾಡಿದ್ನ? ಯಾವ ಹಿನ್ನೆಲೆಯಲ್ಲಿ ಅವನ್ನ ಆರೋಪಿ ಆಗ್ತಾನೆ? ಯಾಕೆ ಅವನ್ನ ಆರೋಪಿ ಮಾಡಿದ್ರಿ ಅನ್ನೋದು ಇನ್ನೊಂದು ಪ್ರಶ್ನೆ. ಆರೋಪಿ ಮಾಡಿ ಆತನನ್ನ ಅಡ್ವೊಕೇಟ್ ಕೊಡದೆ, ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಡದೆ 23ನೇ ತಾರೀಕು ಆಗಸ್ಟ್ ತಿಂಗಳು 2025ರಲ್ಲಿ ಆತನನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ 12 ದಿವಸ ಪೊಲೀಸ್ ಬಂಧನಕ್ಕೆ ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಯಾವುದು ರಿಕವರಿ ಆಗಿಲ್ಲ. ಮತ್ತೆ 3 ದಿವಸ ತಗೊಳ್ತಾರೆ. ಮತ್ತೆ ಅವನ್ನ ಜೈಲಿಗೆ ಕಳಿಸ್ತಾರೆ. ಜೈಲಿಗೆ ಹೋದ ಮೇಲೆ ಅವನ್ನ ಯಾರ್ಯಾರು ಭೇಟಿಯಾದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಮತ್ತೆ ಇನ್ನೊಂದು 183 ತಪ್ಪೊಪ್ಪಿಗೆ ಸ್ಟೇಟ್ಮೆಂಟು ಕೊಡ್ತಾನೆ. ಇನ್ನೊಂದು ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ ಇನ್ನೊಂದು ಹೆಂಗೆ ಕೊಡೋಕೆ ಬರುತ್ತೆ? ಮೊದಲೇ ಒಂದು 183 ಸ್ಟೇಟ್ಮೆಂಟ್ ಆಗಿದೆ. 183 ಸ್ಟೇಟ್ಮೆಂಟ್ ಕೊಡಲು ಯಾವ ಕಾನೂನಲ್ಲಿ ಯಾವ ಅಧಿಕಾರ ಇತ್ತು? ಯಾಕೆ ಇನ್ನೊಂದು ಸ್ಟೇಟ್ಮೆಂಟು? ಆ ಸ್ಟೇಟ್ಮೆಂಟಲ್ಲಿ ಕಾಂಟ್ರಡಿಕ್ಟ್ರಿ ಹೆಂಗೆ ಕೊಡೋಕ್ಕಾಗುತ್ತೆ? ಸೊ ನನಗೆ ತಿಳಿದ ಮಟ್ಟಿಗೆ ಕಾನೂನು ಪ್ರಕಾರ ಓನ್ಲಿ 164, ಈಗ 183. ಎರಡನೇ 183 ಹೆಂಗೆ ಬಂತು ಗೊತ್ತಿಲ್ಲ, ಎಲ್ಲಿ ಆಗಿಲ್ಲ. ಹೆಂಗಿದೆ ಕಾನೂನಲ್ಲೇ ಅದಕ್ಕೆ ಅವಕಾಶ ಇಲ್ಲ. ಈಗ ಪೊಲೀಸರ ಮುಂದೆ 161, ಈಗ 181. ನ್ಯಾಯಾಧೀಶರ ಮುಂದೆ 164, ನಾವು 183. ಅದ್ರ ಮೇಲೆ ನೆಕ್ಸ್ಟ್ ಕೋರ್ಟ್ಗೆ ಬರಬೇಕು. ಅದೇ ನ್ಯಾಯಾಧೀಶರ ಹತ್ರ ಇನ್ನೊಂದು ತಪ್ಪೊಪ್ಪಿಗೆ ಹೆಂಗೆ ಬರುತ್ತೆ? ಮೊದಲು ಕೊಟ್ಟಿದ್ದು ಹೇಳಿಕೆ, ಎರಡನೇದು ಕೊಟ್ಟಿದ್ದು ತಪ್ಪೊಪ್ಪಿಗೆ, ಎರಡು ಒಂದೇ ಸೆಕ್ಷನ್ಸು. ಎಲ್ಲಿ ಆಗಿಲ್ಲ, ಅದಕ್ಕೆ ಅವಕಾಶನೇ ಇಲ್ಲ. ಇದ್ರ ಮೇಲೆ ಮಾತ್ರ ಹೆಂಗೆ ಮಾಡಿದ್ರು ಅದು ನೀವು ಅವ್ರನ್ನೇ ಕೇಳಬೇಕು. ಅವಕಾಶ ಎಲ್ಲನೂ ನಾನು ಹೇಳ್ತಾ ಬರ್ತೀನಿ ನೋಡಿ, ಎಲ್ಲನೂ ಕಾನೂನು ವಿರೋಧವಾಗಿ ನಡ್ಕೊಂಡು ಬರ್ತಾ ಇದೆ ಫ್ರಮ್ ಡೇ 1. 3/7/2025ರಿಂದ ಎಲ್ಲನೂ ಹಂಗೆ ಬರ್ತಾ ಇದೆ. ಆಯಿತು. ಇಷ್ಟು ಮಧ್ಯದಲ್ಲಿ ಮಟ್ಟನ್ ಅವರು, ವಿಠಲಗೌಡ, ಜಯಂತು, ತಿಮ್ರೋಡಿ ಎಲ್ಲರಿಗೂ ನೋಟಿಸ್ ಬರುತ್ತೆ. 9 ನೋಟಿಸ್ ಬರುತ್ತೆ. ಅವನು ಮಟ್ಟನ್ ಅವರು ಬೆಳಿಗ್ಗೆ ಒಂದು 10-11 ಗಂಟೆಗೆ ಅಲ್ಲಿ ಹೋದರೆ ರಾತ್ರಿವರೆಗೆ ತನಿಖೆ. ಒಂದು 200 ಅವರ್ಸ್ ಇಂಟ್ರಾಗೇಟ್ ಮಾಡಿದ್ದಾರೆ. ಮೋರ್ ದೆನ್ 200 ಅವರ್ಸ್ ಇಂಟ್ರಾಗೇಟ್ ಮಾಡ್ತಾರೆ. ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಟಿಸು, ನೀವು ಸಾಕ್ಷಿ ನಾಶಪಡಿಸಬಾರ್ದು. ಯಾವ ಸಾಕ್ಷಿನ ನಾಶಪಡಿಸ್ಬಾರ್ದು? ನೀವು ಅಳವಡಿಸಿದ್ದೀರಲ್ಲ ಆ ಸೆಕ್ಷನ್ ವಿಟ್ನೆಸ್ಗಳನ್ನ, ಅಥವಾ ಕೊಂದಾಕಿದ್ದಾರೆ, ಊತಾಕಿದ್ದಾರೆ, ಕೊಲೆ ಮಾಡಿದ್ದಾರೆ, ಅಸಜಗದ ಸಾವುಗಳು, ಅದರ ಬಗ್ಗೆನಾ? ಯಾವುದ್ರ ಬಗ್ಗೆ ನಾಶಪಡಿಸ್ಬೋದು ಅಂದ್ರೆ ಏನೂ ಇಲ್ಲ.
ನೀವು ಅಲ್ಲೂ ಹೋಗ್ಬಾರ್ದು ಇಲ್ಲೂ ಹೋಗ್ಬಾರ್ದು, ನಾಳೆ ಬಂದಿಲ್ಲ ಅಂದರೆ ನಿಮ್ಮನ್ನು ಬಂಧಿಸ್ತೀವಿ ಅಂದರು. ಸೊ ನನ್ನ ಹತ್ರ ಬಂದರು. ಇದು ನಿಮ್ಮನ್ನು ಡೆಫಿನೆಟ್ ಆಗಿ ಬಂಧಿಸ್ತಾರೆ. ನಿಮ್ಮನ್ನು ಬಂಧಿಸಿ ನಿಮ್ಮನ್ನು ರಾತ್ರಿ 10 ಗಂಟೆಗೆ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ 12 ದಿವಸ ಕಸ್ಟಡಿ ತಗೊಂಡು, ಇದು ಏನೋ ಕಿತಾಪತಿ ಎಲ್ಲ ಆಗೋ ಥರ ಕಾಣ್ತಾ ಇದೆ, ಏನು ಸರ್ ಮಾಡೋದಂದ್ರು. ಹೈಕೋರ್ಟ್ಗೆ ಹಾಕೋಣ ಅಂದೆ. ಹೈಕೋರ್ಟ್ಗೆ ಪೆಟಿಷನ್ ಹಾಕಿದ್ವಿ. ಅದರಲ್ಲಿ ಕ್ರೈಮ್ ನಂಬರ್ 39/2025 ತಡೆ ಹಾಕಿ ಅಂದು ನಾನು ಹೇಳಿಲ್ಲ. ಇಂಟ್ರಿಮ್ ಪ್ರೇಯರ್ ಕೇಳಿದ್ದು ಈ ಹರಾಸ್ಮೆಂಟು ನೋಟಿಸು ಇದು ಕಾನೂನಿಗೆ ಬಾಹಿರವಾಗಿದೆ. ಕಾರಣ ಈಗ ನೋಟಿಸ್ ಕೊಟ್ಟಿರೋದು ಸೆಕ್ಷನ್ 35 ಸಬ್ಸೆಕ್ಷನ್ 3 BNSS. ಅದರಲ್ಲಿ ನೋಟಿಸ್ ಕೊಡಬೇಕಂದ್ರೆ ಅದು ಫಿಸಿಕಲ್ ನೋಟಿಸ್ ಕೊಡಬೇಕು. ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಾರ ಇವರು ಆನ್ಲೈನ್ ನೋಟಿಸ್ ಕೊಟ್ಟಿದ್ದಾರೆ, ಅದು ಕೂಡ ಕಾನೂನು ಬಾಹಿರ. ಅದರಲ್ಲಿ 35(3) ನೀವು ಓದಿದರೆ ಎ ನೋಟಿಸ್ ಅಂದಿದೆ. ನೋಟಿಸಸ್ ಅಂದಲ್ಲ. ಎಷ್ಟು ನೋಟಿಸ್ ಕೊಡ್ತೀರಾ ನೀವು? ಅದನ್ನು ಕಾನೂನು ಬಾಹಿರ. ಮತ್ತೆ ನಾನು ಹೇಳಿದೆ, ಉದ್ದೇಶ ನಾವು ಕ್ವಾಶ್ ಮಾಡಿ ಎಂದು ಕೇಳಿದ್ದೀನಿ. ಅದರಲ್ಲಿ ಕ್ರೈಮ್ ನಂಬರ್ 39 ಅಂದರೆ ಊತ ಹಾಕಿಲ್ಲ, ಕೊಂದು ಹಾಕಿಲ್ಲ, ಅತ್ಯಾಚಾರ ಮಾಡಿಲ್ಲ ಅಂದಲ್ಲ. ನೀವು ಕಾನೂನು ಬಾಹಿರ ಇದು. ಈಗ ಏನಾಗುತ್ತೆ, ಈಗ ಅದು ಕೇಸಲ್ಲಿ ಅದು ಪ್ರೊಸೀಜರ್ ತಪ್ಪು, ಕರೆಕ್ಟ್ ಪ್ರೊಸೀಜರ್ ಮಾಡಿ ಎಂದು ಆದೇಶ ಆಗುತ್ತೆ. ಈಗ ಈ ರೋಲ್ ಕಾಲ್ ಟೀಮ್ ಏನು ಹೇಳ್ತಾ ಇದೆ ಅಂದರೆ, ಅವರೇ ಕೇಸ್ ಹಾಕಿದ್ರು, ಅವರೇ ಕಿತ್ತಾಕಿದ್ದಾರೆ, ಅವರೇ ಅವ್ರಿಗೆ ಬುದ್ಧಿಲ್ಲ ಅಂತೀನಿ, ಅರಿವು ಕಾನೂನು ನಾಲೆಡ್ಜ್ ಇಲ್ಲ ಅಂತೀನಿ. ಅದು ರೋಲ್ ಕಾಲ್ ಗ್ರೂಪ್ ಅಂತೀನಿ, ಅವ್ರಿಗೆ ಅರಿವೇ ಇಲ್ಲ ಅಂತೀನಿ, ಮೂರ್ಖರು ಅಂತೀನಿ, ಕಾನೂನು ಇಲ್ಲದೆ ಮಾತಾಡೋದು. ಏನಾಗುತ್ತೆ, ಯಾವಾಗಲೂ ಕಾನೂನು ಗೊತ್ತಿರೋರಿಗೆ ಹೋಗಿ ಕೇಳಬೇಕು. ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಏನೋ ಹೇಳ್ಬಿಟ್ರೆ ಏನಂದರೆ ಪ್ರೊಸೀಜರ್ ರಾಂಗು. ಸಪೋಸ್ ಕೊಂದವ್ರನ್ನ ಅರೆಸ್ಟ್ ಮಾಡಿದರೆ ಅವರು ಹೋಗಿ ಪ್ರೊಸೀಜರ್ ರಾಂಗ್ ಅಂತ ಕೇಳೋರು. ಪ್ರೊಸೀಜರ್ ತಪ್ಪಿದೆ. ಓಕೆ, ನಾನು ಪಿಟಿಷನ್ ಹಾಕಿದೆ, ಕೋರ್ಟಲ್ಲಿ ಬಂತು. ನಾನು ಹೇಳಿದೆ ಇದೆಲ್ಲ ನಿಮ್ಗೆ ಈಗ ಏನೇನು ಹೇಳಿದೆ, ಇದೇ ವಿಚಾರ ನ್ಯಾಯಮೂರ್ತಿಗಳ ಹತ್ರ ಹೇಳಿದೆ. ನೋಡಿ, ರಿಜಿಸ್ಟರ್ ಮಾಡಿದ್ದು ಕಾನೂನು ಬಾಹಿರ. 215 ವೈಲೇಷನ್, 379 ವೈಲೇಷನ್, 174 ಸಬ್ಸೆಕ್ಷನ್ 1 ಪ್ರಾವಿಷೋ 1 ವೈಲೇಷನ್, ಕಂಪ್ಲೀಟ್ ವೈಲೇಷನ್ ಆಗಿದೆ. ಪ್ರೊಸೀಜರೇ ಸರಿ ಇಲ್ಲ ಅಂದು ನಾವು ಕೇಳಿದ್ದು. ನಮ್ಮ ಆದೇಶ, ನಾನು ಇರೋವರೆಗೆ ಆದೇಶ ಆಗಿದ್ದು ಡೋಂಟ್ ಹರಾಸ್. ಕಂಪ್ಲೀಟ್ ಕೇಸ್ ಇಲ್ಲಿ ಸ್ಟೇ ಆಯಿತು. ಈಗ ಅವನು ಭೀಮಾ ಚೀನಾಯ ಜೈಲಲ್ಲಿ ತಾನೇ ಇದ್ದಾನೆ, ಅವನೇನು ಹೊರಗೆ ಬಂದಿದ್ದಾನೆ. ಸ್ಟೇ ಮೀನ್ಸ್ ದಿ ಪ್ರೊಸೀಜರ್ ಇಸ್ ರಾಂಗ್. ಆದ್ದರಿಂದ ಒಂದು ಸ್ಟೇ ಆಗಿದೆ. ಕ್ರೈಮ್ ನಂಬರ್ 39/25. ಫಾರ್ ದಿಸ್ ರೀಸನ್, ನೀವು ಮಾಡಿರೋದೆಲ್ಲ ತಪ್ಪು, ಕಾನೂನು ವಿರೋಧ. ಆ ಒಂದೇ ಕಾರಣ, ಕೇಸ್ ಬಗ್ಗೆ ನಾವು ಆ ಪೆಟಿಷನಲ್ಲಿ ಒಂದು ಪದನೂ ಬರೆದಿಲ್ಲ. ಈಗ ಅದನ್ನು ಸ್ಟೇ ಆದ ನಂತರ ಅದು ಹಳ್ಳ ಹಿಡಿಯುತ್ತೆ, ಇನ್ನು ಅದು ಮೇಲ್ ಬರೋಕ್ ಸಾಧ್ಯನೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಜನರು. ನೋಡಿ, ಹೂಗೆ ಪೋಹೆ, ನಾಲೆಡ್ಜು ನೋ ನಾಲೆಡ್ಜು, ಎಕ್ಸ್ಪರ್ಟು ನಾನ್ ಎಕ್ಸ್ಪರ್ಟು, ಗಾಳಿ ಏನು ವಿಕೆಟ್ ಆಗಬೇಕಾ? ಏನು ವಿಕೆಟ್ ಆಗುತ್ತೆ? ನೋಡಿ, ತನಿಖೆ ಆಗಬೇಕು, ಪ್ರೊಸೀಜರ್ ಆಗಿ ಮಾಡಿ. ತಪ್ಪು ಮಾಡಿದರೆ ನಾಳೆ ಯಾವನು ತಪ್ಪು ಮಾಡಿರೋನು ಸಿಗ್ಬಿಟ್ರೆ ಅವನು ಎಸ್ಕೇಪ್ ಆಗ್ತಾನೆ. ನಾವು ಮಾಡಿರೋದು ಇದೆಲ್ಲ ತಪ್ಪಾಗಿದೆ, ನ್ಯಾಯಾಧೀಶರು ಒಪ್ಕೊಂಡ್ರಲ್ಲ ನಾನು ಹೇಳಿದ್ದನ್ನು. ಸ್ಟೇ ಕೊಟ್ರೆ ಅಂದರೆ ಹೈಕೋರ್ಟ್ ಜಡ್ಜ್ ಸುಮ್ಮನೆ ಕೊಡ್ತಾರೆ? ತಪ್ಪು ಆಗಿದೆ ಅಂತ ಸ್ಟೇ ಕೊಟ್ಟಿದ್ದಾರೆ, ಪ್ರೈಮಾ ಫೇಸಿ ಕೇಸ್ ಇದೆ ಅಂತ ಕೊಟ್ಟಿದ್ದಾರೆ. ನಾನು ಅಲ್ಲಿ ಕೊಲೆ ಆಗಿಲ್ಲ ಅಂದು, ಕೊಲೆ ಆಗಿದೆ ತನಿಖೆ ಮಾಡಿ ಅನ್ನೋದು SIT ಪೊಲೀಸ್ ಸ್ಟೇಷನು. SIT 74 FIR ರಿಜಿಸ್ಟರ್ ಮಾಡುವ ಅಧಿಕಾರ ಇದೆ. SITನ ಕ್ಲೋಸ್ ಮಾಡಿ ಅಂದಕ್ಕೆ ಹೋಗಿದ್ವಿ ಕೋರ್ಟ್ಗೆ. ಕ್ರೈಮ್ ನಂಬರ್ 39/25ನಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ABCD ಆಗಿದೆ, ಸರಿಪಡಿಸಿ ಅಂದು ಹೋಗಿದ್ವಿ ನಾವು. ಯಾಕೆ ನೀವು ಕೊಲೆ ಆಯ್ತಂದು ಹೋದ್ರೆ ಕೊಲೆ ಕೆಸ್ತಾನೆ ಆಗ್ಬೇಕು. ಅದು 103 ರಿಜಿಸ್ಟರ್ ಆಗಿರ್ಬೇಕು. ಕಾನೂನು ಇದು ಸಾಕ್ಷಿಗಳನ್ನ ನಾಶಪಡಿಸಿದ್ದು ಯಾರಂದು ಆ ಸೆಕ್ಷನ್ನಲ್ಲಿ ಹಾಕಿರ್ಬೇಕು. ಅದನ್ನು ಬಿಟ್ಬಿಟ್ಟು ಸುಳ್ಳು ಸಾಕ್ಷಿ ಹೇಳೋಕೆ ಬಂದಿದ್ದಾನೆಂದು ಹೆಂಗೆ ಮಾಡ್ತೀರಾ? ನೋಡಿ, ಇದು ಏನು ಅರ್ಥ? ಇದು ಒಂದು ಆಕ್ಸಿಡೆಂಟ್ ಆಗುತ್ತೆ.
ಜಾಗದಲ್ಲಿ ಏನು ಸಿಗ್ಲಿಲ್ಲ ಸರ್. ನಾನು ಹೇಳಿದೆ ಅದನ್ನೇ, ಅಡಿಪಿಕ್ ಆಸಿಡ್ ಅಂತ ಹೇಳಿದೆ, ಡಾಕ್ಯುಮೆಂಟೆಡ್ ಡೆತ್ ಅಂತ ಹೇಳಿದೆ. ಬೋನು ಬುರುಡೆ ಅನ್ನೋದು ಅದು ಒಂದು ಜಾಗದಲ್ಲಿ ಒಂದು 10 ಅಡಿ ಆಳ ತೋಡಿ ಮಾಡಿಲ್ಲ, ಎಲ್ಲೋ ಹಾಕಿದ್ರು, ಏನೋ ಆಯಿತು, ಅಲ್ಲಿ ಸುಮಾರು ನೀರುಗಳು ಬರ್ತಿತ್ತು, ವ್ಯಾನಿಷ್ ಆಯಿತು. ಕ್ಯಾಲ್ಶಿಯಮು, ಫಾಸ್ಫರಸ್ಸು, ಪ್ರೋಟೀನು ಇದು ಡಿಸ್ಇಂಟಗ್ರೇಟ್ ಆಗುತ್ತೆ. ಏನು ಮನುಷ್ಯನ ಬಾಡಿ ಏನು ಐರನಾ, ಗೋಲ್ಡಾ 1000 ವರ್ಷವರೆಗೆ ಇರೋಕ್ಕೆ? ಇದು ಫ್ಲಶ್ಶು, ಬ್ಲಡ್ಡು, ಫಾಸ್ಫರಸ್ಸು, ಕ್ಯಾಲ್ಶಿಯಮ್ಮು, ಪ್ರೋಟೀನ್ ಅಷ್ಟೇ ತಾನೇ, ಡಿಸ್ಇಂಟಿಗ್ರೇಟ್ ಆಗುತ್ತೆ. ಮತ್ತೆ ಬೇರೆ ಅವರು ಜನ ಕಾಣೆ ಆಗಿದ್ದಾರೆ, ಅದಕ್ಕೆ ಏನು ಹೇಳ್ತೀರಾ? ಅವನು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರುವಂತದ್ದು ನಾನು ಊತ ಹಾಕಿದ್ದೀನಿ, ಹೆಣ್ಮಕ್ಳ ಸಾವಿದೆ. ಈಗ ಅವನು ಕೊಟ್ಟ, ಅವನು ಕೈಯಲ್ಲಿ ಬುರುಡೆ ತಗೊಂಡು ಹೋದ. ನೀವು ಯಾಕೆ 15 ದಿವಸ ಡಿಲೇ ಮಾಡಿದ್ದು? ನೀವು 3ನೇ ತಾರೀಕು ಕಂಪ್ಲೇಂಟ್ ಕೊಟ್ಟ, 4ನೇ ತಾರೀಕಿಗೆ FIR ಆಯಿತು. ಸಿಟ್ಟು ಬರೋವರೆಗೆ ನೀವು ಯಾಕೆ ಹೋಗಿ ಎಕ್ಸ್ಯೂಮ್ ಮಾಡಿಲ್ಲ? ಡಿಲೇ ಯಾಕೆ ಮಾಡಿದ್ರು ಸ್ಥಳೀಯ ಪೊಲೀಸರು? ಅವನು ಹೇಳ್ದ, ನೆಕ್ಸ್ಟ್ ಡೇ ಕರ್ಕೊಂಡು ಹೋಗ್ಬೇಕಲ್ಲ, ನೀವು ಯಾಕೆ ಹೋಗಿಲ್ಲ? ಮತ್ತೆ ಯಾಕೆ FIR ರಿಜಿಸ್ಟರ್ ಮಾಡಿದಿರಿ ನೀವು? ಅವನು ತನಿಖೆ ಯಾಕೆ ಮಾಡಿದ್ರು? ಬುದ್ಧಿ ಇಲ್ವಾ ನಿನಗೆ? ನಾನು ಬಂದು ಒಂದು ಕಂಪ್ಲೇಂಟ್ ಕೊಟ್ಟರೆ ತಗೊಂಡ್ಬಿಡ್ತೀರಾ ನೀವು? ನೋಡಿ, ಇಲ್ಲಿ ಒಂದು ಅಪಘಾತ ಆಗಿದೆ ಅಂದರೆ ಅಪಘಾತ ಆಗಿದೆ ಅಂತ ದೂರು ಕೊಡ್ತೀರಾ. ದೂರು ರಿಜಿಸ್ಟರ್ ಮಾಡಿ ಅದ್ರ ಹೋಗಿ ನೋಡ್ಬೇಕಾ ಅಪಘಾತ ಆಗಿದೆ ಇಲ್ವಾ ಅಂದು. ಸುಮ್ಮನೆ ಹಂಗೆ ಬಿಟ್ಬಿಟ್ರೆ 19 ದಿವಸ ಸಿಟ್ಟು ಬರೋವರೆಗೆ ಸ್ಥಳೀಯ ಪೊಲೀಸರು ಯಾಕೆ ಬಾಯಿ ಮುಚ್ಕೊಂಡಿದ್ರು? ನೋಡಿ, ಎಲ್ಲನೂ ಪ್ರೊಸೀಜರಲ್ಲಿ ತಪ್ಪು ಮಾಡ್ಕೊಂಡು ಹೋಗಿದ್ದಾರೆ. ಯಾಕೆ? ಈಗ ನಾನು ಬಾಲನ್ ಹೇಳ್ತಾ ಇಲ್ಲ, ಇದೆಲ್ಲ ಕೋರ್ಟ್ಗೆ ಹೇಳಿ ಸ್ಟೇ ಆಗಿರೋದು. ಅಲ್ಲ, ಈಗ ಬುರುಡೆ ತಂದಿರುವಂತದ್ದು ಚಿನ್ನಯ್ಯ ಅಲ್ಲ, ಬೇರೆಯವರು ತಂದಿರುವಂತದ್ದು. ಸೊ ಬುರುಡೆ ತಂದಿರುವಂತದ್ದು ನಾನೇ ಅಂತೇಳಿ 183 ಫಸ್ಟ್ಗೆ ಹೇಳಿದ್ದಾನೆ. ನಂತರದಲ್ಲಿ ಎರಡು ಬಂತು, ಅದನ್ನ ಆವಾಗಲೇ ಆನ್ಸರ್ ಕೊಟ್ಟನಲ್ಲ. ಎರಡು ಸ್ಟೇಟ್ಮೆಂಟ್ ಹೆಂಗ್ ಬಂತು? ಆಗ ಇನ್ವೆಸ್ಟಿಗೇಷನ್ ಬುರುಡೆ ತಂದಿದ್ದಾನೆ, ಮೂಳೆ ತಂದಿದ್ದಾನೆ, ಅದು ಮನುಷ್ಯರ್ದ ಇಲ್ಲ ಟಾಯ, ಅದು ಬೊಮ್ಮೆನ? ಇದೆಲ್ಲ ಏನೂ ರಿಪೋರ್ಟ್ ಇಲ್ಲ, ಎಲ್ಲ ಮಾಧ್ಯಮದಲ್ಲಿ ಹೋಗೆ ಸಿಟ್ಟಿನವ್ರು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ. ಅದರ ಆಧಾರದ ಮೇಲೆ ಬುರುಡೆ ತಂದವರು ಇವರು ಅನ್ನುವಂತ ವಿಚಾರದಲ್ಲಿ ಇವರ ಮನೆಯಲ್ಲಿ ಅವ್ರ ಮೇಲೆ ಮಲೆಗ ನೋಡಿ. ಬುರುಡೆ ಅಂದ್ರೆ ಏನು? ಮರ್ಡರ್ ಅಥವಾ ಸೂಸೈಡ್ ಅಥವಾ ಆಕ್ಸಿಡೆಂಟು ಅಥವಾ ನ್ಯಾಚುರಲ್ ಡೆತ್, 4 ತಾನೆ. ಯಾರ್ದದು? ಎಲ್ಲಿಂದ ತಂದ? ಅದನ್ನ ಯಾಕೆ ನೀವು ಸುಮ್ಮನೆ ಇದ್ರಿ? 19 ದಿವಸ ಸಿಟ್ಟು ಬರೋವರೆಗೆ ನೀವು ಯಾಕೆ ಸುಮ್ಮನೆ ಇದ್ರಿ? 4 ಜನ IPS ಆಫೀಸರ್ಸು ಇಂಟ್ರಾಗೇಟ್ ಮಾಡಿದ್ರು ಅವನ್ನ. ತದನಂತರ ಎಕ್ಸಿಕ್ಯೂಷನ್ ಆಯಿತು. ಆಗ ಇಂಟ್ರಾಗೇಷನ್ ಮಾಡಿದಾಗ IPS ಆಫೀಸರ್ಗೂ ಇವನು ಸುಳ್ಳು ಹೇಳ್ತಾನೆ ನಿಜ ಹೇಳ್ತಾನೆ ಏನು ಗೊತ್ತಿಲ್ವಾ? ಹಾಗಾದರೆ ನೀವು IPS ಆಫೀಸರ್ನ ಇನ್ನೋಸೆಂಟ್ ಅಂತೀರಾ? ಒಂದು ಸ್ಟೇಜಲ್ಲಿ ದಾರಿ ತಪ್ಪೋಯ್ತು. 23/8/2025 ದಾರಿ ತಪ್ಪೋಯ್ತು. ಆದ್ರೆ ತಪ್ಪಿದ ದಾರಿ ಯಾವ ರೀತಿಯಾಗಿ ತಪ್ಪಿದೆ ಅನ್ನುವಂತಹ ವಿಚಾರದಲ್ಲಿ ತನಿಖೆ ಹೇಗೆ? ಇದನ್ನು ಕೋರ್ಟಿನ ಮನವರಿಕೆ ತರ್ತೀರಾ? ಅವ್ರು ಏನು, ಈಗ ನಾವು PIL ಹಾಕಿದ್ವಿ, ಅದು ಕೋರ್ಟ್ಗೆ ಬರಲಿ. ಇದೇ ವಿಚಾರಕ್ಕೆ ಹಾಕಿದ್ವಿ, ಎಲ್ಲ ವಿಚಾರವೂ ಬರ್ದಿದ್ವಿ, ಒಂದು ವಾಲ್ಯೂಮ್ ಮಾಡಿ ಹಾಕಿದ್ವಿ. ಇದಕ್ಕಿಂತ ಮುಂಚೆ ಪುರಂದ್ರ ಗೌಡ್ರು ಮತ್ತೊಬ್ರು ಅವರು ಕೂಡ PIL ಹಾಕಿದ್ರು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಅದನ್ನು ಓದಿಲ್ಲ. ಅವ್ರನ್ನ ಯಾರು ಎಂಗೇಜ್ ಮಾಡಿದ್ದು ಗೊತ್ತಿಲ್ಲ. ಖೋಸ್ಲಾ ಅಂದರೆ ಸುಪ್ರೀಂ ಕೋರ್ಟ್ ಲಾಯರಾ? ಅವ್ರು ನೋಡಲ್ಲ. ಆವತ್ತೇ ಆನ್ಲೈನಲ್ಲಿ ನಾನು ನೋಡಿದ್ದು. ನೋಡಿ, ಯಾರ್ಯಾರೋ ಲಾಯರ್ಗಳು ಮಾಡಿದ್ದಾರೆ, ಯಾರ ಮೇಲೂ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ನಾನು ರಿಟ್ ಹಾಕಿದ್ದು ನಾನು, ಅದು ಸುಳ್ಳಂತೀರಾ? ಸ್ಟೇ ತಗೊಂಡಿದ್ದು ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅನ್ನೋದು ವಾದ ಮಾಡಿದ್ದು ಯಾರು? ನಾನೇ. PIL ಯಾರು ಹಾಕಿದ್ದಾರೆ? ನಾನೇ. ಅಷ್ಟು ಮಾತ್ರ ಗೊತ್ತು. ಈಗ ಚಿನ್ನಯ್ಯನನ್ನು ಅಟ್ಲೀಸ್ಟ್ ಹೊರಗೆ ತಂದ್ರೆ ಸರ್ ಒಂದಷ್ಟು ಸತ್ಯವನ್ನಾದರೂ ಹೇಳ್ತಾನೆ. ಚಿನ್ನಯ್ಯಗೂ ನನಗೆ ಏನು ಸಂಬಂಧ ಇದೆ? ಆ್ಯಸ್ ಎ ಲಾಯರ್ ನನ್ನ ಹತ್ರ ಬಂದರು, ನಾನು ರಿಟ್ ಪೆಟಿಷನ್ ಹಾಕಿದೆ. ಚಿನ್ನಯ್ಯನ ನಾನು ನೋಡೇ ಇಲ್ಲ, ಅವ್ನು ನನ್ನ ಹತ್ರ ಬಂದೇ ಇಲ್ಲ. ಬರದೆ ನಾನು ಹೋಗಿ ಮನೆಗೆ ಹೋಗಿ ಕೇಸ್ ಕೊಡಿ ಅಂದು ಹೋಗ್ಬೇಕಾ? ಸತ್ಯ ಬೇಕಲ್ಲ ಸರ್? ನೀವೆಲ್ಲ ಮಾಡಿ, ನೀವು ಮಂಗಳೂರಿನವ್ರು ತಾನೆ, ಸತ್ಯ ಬೇಕಂದು ಮಾಡಿ. ನಾನು ಬೆಂಗಳೂರಿನವನು.
ಮಂಗಳೂರಿಂದ ಇಲ್ಲಿಗೆ ಬರಬೇಕಲ್ಲ, ಅದಕ್ಕೆ ಯಾರು ಸಂಬಂಧಪಟ್ಟವರು ಬರಬೇಕು, ಅವರು ನಿಜವಾದವರಾಗಿ ಇರಬೇಕು. ಅದೆಲ್ಲ ಪರಿಶೀಲನೆ ಮಾಡಿ ನೆಸ್ಸಿಟ್ಟಿದ್ರೆ ನಾವು ತಗೋಬೋದು. ಅವನಿಗೂ ನನಗೆ ಸಂಬಂಧನೇ ಇಲ್ಲ, ಅವನಿಗೆ ನಾನು ಲಾಯರೇ ಅಲ್ಲ, ಹೊರಗೆ ತರ್ತೀರ ಅಂದರೆ. ಅಲ್ಲ, ಮನೆಯವರು ಏನಾದರೂ ಬಂದರೆ ಬಂದ ಮೇಲೆ ನೋಡೋಣ. ನಾನು ಈ ಲಾಯರ್ ಇರೋದೇ ಕೇಸ್ ತಗೊಳ್ಳೋಕೆ, ತಗೋಬಾರ್ದಂದು ಏನಾಗ್ಲಿದ. ಅದು ಬೆಳ್ತಂಗಡಿ ಕೋರ್ಟಲ್ಲಿ ಇದೆ. ಅವ್ರು ಬಂದರು, ನನ್ನ ಹತ್ರ ಬಂದರು, ಹುಡ್ಕೊಂಬಂದರು, ಡಾಕ್ಯುಮೆಂಟ್ಸ್ ತಂದರು. ಅವ್ರು ಹೇಳಿದ್ರಲ್ಲಿ ನಿಜ ಸತ್ಯ ಇತ್ತು, ಅದು ಸುಳ್ಳು ಇಲ್ಲ ಅಂದು ಗೊತ್ತಾಯಿತು, ಮೆರಿಟ್ ಇದೆ ಅಂತ ಗೊತ್ತಾಯಿತು, ಫೈಲ್ ಮಾಡಿದ್ವಿ. ಯಾವ ಕೇಸ್ ಬಂದ್ರೇನೋ ತಗೊಂಡ್ಬಿಡ್ತೀವ ನಾವು. ಎಷ್ಟೋ ಕೇಸ್ಗಳಲ್ಲಿ ತಗೊಳ್ಳೋದೇ ಇಲ್ಲ. ಯಾವುದು ಕರೆಕ್ಟ್ ಇದೆ ಅಂದು ಅದನ್ನ ತಗೊಳ್ತೀವಿ. ಯಾವ್ದು ತಗೋಬೇಕೋ ತಗೋಬಾರ್ದು ಅದು ನಮ್ಗೆ ಬಿಟ್ಟಿದ್ದು. ಈಗ ನಿಮ್ದು ಏನು ಕೋರ್ಟ್ ಮಾನಿಟರ್ಡ್ ತನಿಖೆ ಆಗಬೇಕು ಅಂತೇಳಿ ನೆಕ್ಸ್ಟ್ ನೀವು ಕೇಳಿದ್ದಕ್ಕೆಲ್ಲ ಹೇಳಿದ್ದೀನಿ, ಇಲ್ಲೇ ನಿಲ್ಲಿಸಿ. ನೀವು ಅದು ಏನಾಗುತ್ತೆ ಫೈಲ್ ಮಾಡಿದ್ವಿ, ಕೋರ್ಟ್ ಏನು ಮಾಡ್ತಾರೆ ನೋಡೋಣ. ಮುಂದೆ ಹೇಗೆ ಅಂತೇಳಿ ಒಂದು ವೇಳೆ ಕೋರ್ಟ್ ಡೈರೆಕ್ಷನ್ ಕೊಡುತ್ತೆ ಸರ್, ಸರಿಯಾದ ರಿಪೋರ್ಟ್ ಅನ್ನೇ ಕೊಡ್ತಾರೆ ಅಂತ ಹೇಳಿ ಏನು ಗ್ಯಾರಂಟಿ? ನೋಡಬೇಕು, ಎಲ್ಲಾನು ಸಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸುಮಾರು ಕೇಸ್ಗಳಲ್ಲಿ ಬಿಲ್ಕಿಸ್ ಬಾನೋ ಕೇಸಲ್ಲಿ ಕನ್ವಿಕ್ಷನ್ ಆಗಿದೆ. ಹೊರಗೆ ಬಂದರು ಮತ್ತೆ ಒಳಗೆ ಹಾಕಿದ್ರು. ಸುಮಾರು ಪ್ರಕರಣದಲ್ಲಿ ಈಗ ಶ್ರದ್ಧಾನಂದ ಕೇಸಲ್ಲಿ ಲೈಫ್ ಸೆಂಟೆನ್ಸ್ ಆಗಿದೆ, ಪೊಲ್ಲಾಚಿ ಕೇಸಲ್ಲಿ ಆಗಿದೆ, ನಿರ್ಭಯ ಕೊಲೆ ಕೇಸಲ್ಲಿ ಹ್ಯಾಂಗಿಂಗ್ ಆಯಿತು. ಸೊ ಇದು ವಿ ಹ್ಯಾವ್ ಟು ಟ್ರೈ. ಬಟ್ ಸುಮ್ಮನೆ ಇರೋಕ್ಕಾಗತ್ತಾ? ಫೈಟ್ ಆಗ್ತಾನೇ ಇರಬೇಕು. ಅದು ಇದು ಕೆಳಗಡೆ ಇರೋ ಚಕ್ರ ಕೆಳಗಡೆ ಹೋಗುತ್ತೆ, ಮೇಲೆ ಬರುತ್ತೆ. ಫ್ರಿಕ್ಷನ್ ಆಗ್ತಾನೆ ಇರುತ್ತೆ. ಫ್ರಿಕ್ಷನ್ ಆಗಿಲ್ಲ ಅಂದರೆ ಸಮಾಜ ಹೆಂಗಾಗುತ್ತೆ? ಬದಲಾವಣೆ ಆಗುತ್ತೆ, ಹಿಂಗೇ ಇರೋದಿಲ್ಲ ಅದು. ಎಸ್, ಡೆಫಿನೆಟ್ಲಿ ಎಸ್, ಇದೆ ಇದೆ ಇದೆ. ಇಲ್ಲ ಇಲ್ಲ, ಏನಕ್ಕೆ ಅಲ್ಲಿ ಅನ್ಯಾಯ ಆಗಿದೆ, ನ್ಯಾಯ ಸಿಗಲೇಬೇಕು. 1984 ಇಂದ ಆಗಿಲ್ಲ, ಈಗ ಆಗುತ್ತಾ ಸರ್? ಅನ್ಯಾಯ ಯಾವತ್ತೆಲ್ಲ ಆಗುತ್ತೋ, ಅನ್ಯಾಯ ಹೆಂಗ್ ನಡೆಯುತ್ತೋ, ನ್ಯಾಯ ಕೇಳೋರು ಬಂದೇ ಬರ್ತಾರೆ, ಫೈಟ್ ಮಾಡೇ ಮಾಡ್ತಾರೆ. ಈಗ 12 ತಾರೀಕಿಗೆ ಒಂದು ಆರ್ಗ್ಯುಮೆಂಟ್ ಇದೆ ಸರ್, ಏನು ಕೇಳಬೇಕು ಅಂತ ಇದ್ದೀರಾ? ಅದು ಈಗ ಹೆಂಗೆ ಹೇಳೋಕ್ಕಾಗುತ್ತೆ ನಿಮ್ಮ ಸಂಬಂಧ? ಏನಿದೆ ಆ್ಯಕ್ಚುಲಿ ಡಿಮ್ಯಾಂಡ್ ಏನಿದೆ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸೊ ಇದಿಷ್ಟು ಅಡ್ವೊಕೇಟ್ ಆಗಿರ್ತಕ್ಕಂತಹ ಬಾಲನ್ರವರು ಕೂಡ ಮಾತಾಡಿರುವಂತಹ ಮಾತು. ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದನ್ನು ಸ್ಕ್ವಾಶ್ ಮಾಡೋಕೆ ನಾವು ಹೋಗಿಲ್ಲ. SIT ಅವರು ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇರಲಿಲ್ಲ, ಸರಿಯಾದ ಹಾದಿ ಇದು ಅನ್ನುವಂತ ವಿಚಾರದಲ್ಲಿ ನಾವು ಕೋರ್ಟಿಗೆ ತಿಳಿಸಿದ್ದೀವಿ. ಕೋರ್ಟ್ ಕೂಡ ಅದನ್ನು ಎತ್ತಿ ಹಿಡಿದಿದೆ. ಇನ್ನು ಸರಿಯಾದ ಹಾದಿಯಲ್ಲಿ ಹೋಗುವಾಗೆ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಇದಕ್ಕೆ ಮಹಿಳಾ ಆಯೋಗ ಕೂಡ ಸಪೋರ್ಟ್ ಅನ್ನು ಕೊಟ್ಟಿದೆ. ಅದು ಅಲ್ಲದೆ ಕುಸುಮಾವತಿ ಅವರು ಒಂದು PL ಅನ್ನು ಹಾಕಿದ್ದಾರೆ. ಅಂತ ಹೇಳಿದ್ರೆ 74 ಡಾಕ್ಯುಮೆಂಟ್ಸ್ ಇದ್ದಂತ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಬಟ್ ಅಲ್ಲಿ ಸರಿಯಾದ ಪ್ರೊಸೀಜರ್ ಆಗಿಲ್ಲ, ಈ ರೀತಿಯೆಲ್ಲ ಆಗಿದೆ. ಸೊ ಇದನ್ನು ಖಂಡಿತವಾಗ್ಲೂ ಬಿಡೋದಿಲ್ಲ, ಇದಕ್ಕೆ ತಾರ್ಕಿಕ ಅಂತ್ಯ ಕೊಟ್ಟೇ ಕೊಡ್ತೀನಿ. ಮತ್ತೆ ಚಿನ್ನಯ್ಯನನ್ನು ಹೊರತಗುವಂತ ವಿಷಯದಲ್ಲಿ ಅಂತ ಹೇಳಿದ್ರೆ ಹೊರತರಬೇಕು. ಅವನು ಜೈಲಿನ ಒಳಗಡೆನೆ ಇದ್ದಾನೆ, ಹೊರತಂದ್ರೆ ಒಂದಷ್ಟು ಸತ್ಯವನ್ನು ಹೇಳ್ತಾನೆ ಅಂತ ಹೇಳಿದ್ರೆ ಯಾರೆಲ್ಲ ಅವನಿಗೆ ಪ್ಲಾನ್ ಹೇಳಿ ಕೊಟ್ಟರು ಸುಳ್ಳು ಹೇಳೋಕೆ ಅನ್ನುವಂತ ವಿಚಾರದಲ್ಲಿ ಅಂತ ಹೇಳಿ ಬಾಲನ್ರವ್ರ ಹತ್ರ ಕೇಳಿದಾಗ ಚಿನ್ನಯ್ಯನ ಫ್ಯಾಮಿಲಿಯವರು ಬಂದ್ರೆ ಅದನ್ನು ಪರಿಶೀಲನೆ ಮಾಡಿ ನಾನು ಮಾಡೋಕೆ ಸಿದ್ಧ, ಎಲ್ಲಾನು ಫ್ಯಾಮಿಲಿಯವರು ಬರಬೇಕು. ಆ ನೇಮಾವತನ ಫ್ಯಾಮಿಲಿಯವರು ಕೂಡ ನನ್ನ ಬಳಿ ಬಂದ್ರೆ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ. ನನಗೆ ಬಂದಿರುವಂತದ್ದು ಗಿರೀಶ್ ಮಟ್ಟನ್ ಅವರ ಮತ್ತು ಜಯಂತ್ರಿ ಆಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಾಗಿರ್ಬೋದು, ಅಥವಾ ವಿಠಲ್ ಗೌಡ್ರಾಗಿರ್ಬೋದು, ಇವರು ಬಂದಿದ್ರು. ಅದಕ್ಕೆ ಬೇಕಾಗಿರುವಂತದ್ದು ನಾನು ಆರ್ಗ್ಯುಮೆಂಟ್ ಮಾಡಿದೆ, ಸ್ಟೇ ಕೂಡ ಸಿಕ್ಕಿದೆ. ನನ್ನ ಕರ್ತವ್ಯ ಏನಿದೆ ಅದನ್ನು ನಾನು ಮಾಡಿದ್ದೀನಿ ಅನ್ನುವಂತ ವಿಚಾರದಲ್ಲಿ ಕಾದು ನೋಡೋಣ. 12 ತಾರೀಕಿಗೆ ಏನೇನೆಲ್ಲ ಆರ್ಗ್ಯುಮೆಂಟ್ ನಡೆಯುತ್ತೆ, ಕೋರ್ಟ್ ಏನ್ ಹೇಳುತ್ತೆ, SIT ಯಾವ ರೀತಿಯಾಗಿ ತನಿಖೆ ನಡೆಸುತ್ತೆ ಅಂತ.